ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಸಾಗಿಸಲಾಗುತ್ತಿದ್ದ ಗಜಗಾತ್ರದ ಯಂತ್ರ ಕಾರವಾರ ನಗರದಲ್ಲಿ ಟ್ರಾಫಿಕ್ ಜಾಮ್ ಸೃಷ್ಟಿಸಿದ 4 ಗಂಟೆಗಳಿಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿದ್ದು ಸವಾರರು ಪರದಾಡಿದರು. ಗುಜರಾತ್ನಿಂದ ತರಲಾಗಿರುವ ಈ ದೈತ್ಯ ಯಂತ್ರದ ಸಾಗಾಟದ ವೇಳೆ ವಿದ್ಯುತ್ ತಂತಿಗಳು ಅಡ್ಡಿಯಾದ ಹಿನ್ನೆಲೆ ನಗರದಲ್ಲಿ ತಾತ್ಕಾಲಿಕ ವಿದ್ಯುತ್ ನಿಲುಗಡೆ ಮಾಡಿ ಮಾರ್ಗ ತೆರವುಗೊಳಿಸಲಾಯಿತು. ಒಂದೆಡೆ ಈ ಯಂತ್ರ ಸಾಗಾಟ ಜನರಲ್ಲಿ ಕುತೂಹಲ ಮೂಡಿಸಿದರೆ ಇನ್ನೊಂದೆಡೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಕೈಗಾ ಅಣು ವಿದ್ಯುತ್ ಸ್ಥಾವರ 5 ಮತ್ತು 6ನೇ ಘಟಕಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ಇದರ ಭಾಗವಾಗಿ ಅಗತ್ಯವಿರುವ ಬೃಹತ್ ಗಾತ್ರದ ಯಂತ್ರೋಪಕರಣವನ್ನು ಗುಜರಾತ್ನಿಂದ ಕಾರವಾರ ಮಾರ್ಗವಾಗಿ ಕೈಗಾಕ್ಕೆ ಸಾಗಿಸಲಾಗುತ್ತಿದೆ. ಬುಧವಾರ ಕಾರವಾರ ನಗರಕ್ಕೆ ಆಗಮಿಸಿದ ಈ ದೈತ್ಯ ಸರಕು ಸಾಗಾಟ ವಾಹನ ಸಾಮಾನ್ಯ ಬಸ್ಗಿಂತಲೂ ಎತ್ತರ ಹಾಗೂ ಹೆಚ್ಚಿನ ತೂಕ ಹೊಂದಿದ್ದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ವಾಹನವನ್ನು ನೋಡಲು ಹಲವರು ರಸ್ತೆ ಬದಿಯಲ್ಲಿ ನಿಂತು ವೀಕ್ಷಿಸಿದ ದೃಶ್ಯಗಳು ಕಂಡುಬಂದವು. ಆದರೆ ಈ ಸಾಗಾಟದಿಂದ ನಗರದಲ್ಲಿ 4 ಗಂಟೆಗಳಿಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಸಂಕಷ್ಟ ಅನುಭವಿಸಿದರು. ಇಳಕಲ್ ರಾಜ್ಯ ಹೆದ್ದಾರಿ ಮಾರ್ಗವಾಗಿ ಸಾಗುತ್ತಿರುವ ಈ ದೈತ್ಯ ಯಂತ್ರಕ್ಕೆ ದಾರಿಯಲ್ಲಿನ ವಿದ್ಯುತ್ ತಂತಿಗಳು ಹಾಗೂ ಕೇಬಲ್ಗಳು ಅಡ್ಡಿಯಾಗಿದ್ದು ದೊಡ್ಡ ಸವಾಲಾಗಿ ಪರಿಣಮಿಸಿತು. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕಾರವಾರ ನಗರದ ಹಲವೆಡೆ ವಿದ್ಯುತ್ ಸರಬರಾಜನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ವಿದ್ಯುತ್ ತಂತಿಗಳನ್ನು ತೆರವುಗೊಳಿಸಿ ಬಳಿಕ ವಾಹನವನ್ನು ಮುಂದಕ್ಕೆ ಸಾಗಿಸಲು ವ್ಯವಸ್ಥೆ ಮಾಡಲಾಯಿತು. ಇದೇ ವೇಳೆ ಕೆಲವು ದಿನಗಳ ಹಿಂದೆಯೇ ನಗರದ ನ್ಯಾಯಾಲಯದ ಸಮೀಪ ರಸ್ತೆ ಮೇಲೆ ಚಾಚಿಕೊಂಡಿದ್ದ ಮರಗಳ ಕೊಂಬೆಗಳನ್ನು ಕಡಿದು ತೆರವುಗೊಳಿಸಲಾಗಿತ್ತು. ಬುಧವಾರ ಸುಭಾಷ್ ವೃತ್ತದ ಬಳಿ ವಾಹನ ನಿಲ್ಲಿಸಿ ಸಂಚಾರಿ ಪೊಲೀಸರು ಸ್ಥಳದಲ್ಲೇ ಇದ್ದು ವಾಹನ ದಟ್ಟಣೆಯನ್ನು ನಿಯಂತ್ರಿಸಿದರು. ಕಾರವಾರದಿಂದ ಕೈಗಾಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಿರಿದಾಗಿದ್ದು ಮಾರ್ಗದಲ್ಲಿ ಮರಗಿಡಗಳು, ವಿದ್ಯುತ್ ತಂತಿಗಳು ಹಾಗೂ ಕೆಲವೆಡೆ ದುರ್ಬಲ ಸೇತುವೆಗಳಿರುವುದು ಅಧಿಕಾರಿಗಳಿಗೆ ದೊಡ್ಡ ಸವಾಲಾಗಿದೆ. ಯಂತ್ರದ ಎತ್ತರಕ್ಕೆ ತಕ್ಕಂತೆ ಮಾರ್ಗವನ್ನು ಮುಂಚಿತವಾಗಿ ಪರಿಶೀಲಿಸಿ ಯಾವುದೇ ಅವಘಡ ಸಂಭವಿಸದಂತೆ ಕ್ರಮ ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ಗಜಗಾತ್ರದ ಯಂತ್ರ ಸಾಗಾಟ ಒಂದು ಕಡೆ ಜನರಲ್ಲಿ ಕುತೂಹಲ ಮೂಡಿಸಿದರೆ ಇನ್ನೊಂದು ಕಡೆ ಟ್ರಾಫಿಕ್ ಸಮಸ್ಯೆ ಮತ್ತು ವಿದ್ಯುತ್ ವ್ಯತ್ಯಯ ಸಾರ್ವಜನಿಕರಿಗೆ ತೊಂದರೆಯಾಗಿರುವುದು ಸ್ಪಷ್ಟವಾಗಿದೆ.